ಇವ್ರು ನಿನ್ನೆ ವಿಜೇಂದ್ರ ಅವರು ಹೋಗಿ ರಿಪೋರ್ಟ್ ಕಾರ್ಡ್ ಸಬ್ಮಿಟ್ ಮಾಡಿ ಬಂದಿದ್ದಾರೆ, ನಮ್ಗೆಲ್ಲ ಎಷ್ಟು ಸರಿ ಬೈದಿದ್ದಾರೆ ಅಂತ. ನಿಮ್ಗೆ ನಾನು ಬಹಳ ಸಿಂಪಲ್ ಆಗಿ ಕೇಳ್ತಾ ಇರೋದು ಸರ್, ಇವ್ರಿಗೆ ನಮ್ಮ ಪಾರ್ಟಿ ಬಗ್ಗೆ ಅಷ್ಟು ಕಾಳಜಿ ಇದೆ. ಸಿಎಂ ಅವ್ರು ಯಾಕೆ ರಾಜೀನಾಮೆ ಅಂತ ಗೊತ್ತಲ್ಲ, ನೀವ್ ಯಾಕೆ ರಾಜೀನಾಮೆ ಅಂತ ಗೊತ್ತಲ್ಲ ನಿಮ್ ಪಾರ್ಟಿದು. ಯತ್ನಾಳ್ ಅವ್ರ ಬಗ್ಗೆ ಒಂದು ನೋಟಿಸ್ ಕೊಟ್ಟಿದಾರ ಸರ್? ನನ್ಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ಯಾ? ಒಂದು ನೋಟಿಸ್ ಕೊಟ್ಟಿದಾರ ವಿಜೇಂದ್ರ ಅವರು? ಒಂದ್ ನೋಟಿಸ್ ಯಾರಾದ್ರೂ ಮಾಡ್ತಾ ಇರೋ ತಪ್ಪು ಅಂತ ನಾರಾಯಣಸ್ವಾಮಿ ಚೆಲುವಾದಿ ಹೇಳಿದಾರ, ಸಿ.ಟಿ. ರವಿ ಹೇಳಿದಾರ, ಕುಮಾರ್ ಬಂಗಾರ ಅಪಾರ ಔಟ್ ರೈಟ್ ಆಗಿ ಹೇಳಿದ್ದಾರೆ, ಹೊಸ ವರ್ಷ ಹೊಸ ಅಧ್ಯಕ್ಷ. ಅದು ನನಗೆ ಗೊತ್ತಾಗಿಲ್ಲ, ಅದು ರೋಮನ್ ಕ್ಯಾಲೆಂಡರ್ ನಮ್ ಕ್ಯಾಲೆಂಡರ್ ಸಂಕ್ರಾಂತಿ ಟೈಮ್ನಲ್ಲ. ಏನೇ ಇದ್ರು ಇನ್ನೊಂದು 15 ದಿನ, ಅದಕ್ಕೆ ಓಡೋಗಿರ್ಬೇಕು ಮೇಲೆ. ರಿಪೋರ್ಟ್ ಕಾರ್ಡ್ ಕೊಟ್ಟು, ಸರ್ ನಾವು ಪ್ರಿಯಾಂಕ್ ಖರ್ಗೆ ಒಂದು 50 ಸರಿ ಬೈದಿದ್ದೀನಿ, ಸಿಎಂ ಸಾಹೇಬ್ರಿಗೆ ಒಂದು 100 ಸರಿ ಬೈದಿದ್ದೀನಿ, ವಕ್ಫ್ ಹೋರಾಟದಲ್ಲಿ ನಾವು 4 ಬಣ ಆಗಿದ್ದೀವಿ, ಅದಕ್ಕೆ ಹೋಗ್ತಾ ಇದೀವಿ ಅಂತ ನಾವು ರಿಪೋರ್ಟ್ ಕಾರ್ಡ್ ಕೊಟ್ಟಿರ್ಬೇಕಪ್ಪ ಅವ್ರು ಉಳಿಸ್ಕೊಳ್ಳಿಕ್ಕೆ. ದಯವಿಟ್ಟು ಫಸ್ಟ್ ಇವ್ರಿಗೆಲ್ಲರಿಗೂ ನೋಟಿಸ್ ಕೊಡಿ, ಆಮೇಲೆ ನನ್ನ ಹತ್ರ ಬನ್ನಿ. ನಿಮ್ ಪಾರ್ಟಿನಲ್ಲಿ ನಿಮ್ಮ ಕೆಳಗಡೆ ಆಗ್ತಾ ಇರುವಂತ ಇದಕ್ಕೆ ಕಾರ್ಯಗಳಿಗೆ ನಿಮ್ಮ ಹತ್ರ ನಿಯಂತ್ರಣ ಇಲ್ಲ, ನಮ್ಮ ಬಗ್ಗೆ ಕಮೆಂಟ್ ಮಾಡ್ತೀರಾ? ಈಶ್ವರಪ್ಪ ಅವರ ಪ್ರಕರಣಕ್ಕೆ ಮತ್ತೆ ನಮ್ಮ ಪ್ರಕರಣಕ್ಕೆ ವ್ಯತ್ಯಾಸ ಇಲ್ವಾ? ಮತ್ತೆ ನೀವು ನಿನ್ನೆ ನೋಡಿರ್ಬೇಕು, ಒಂದು ಬಿಜೆಪಿ ಟೂಲ್ ಕಿಟ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ನಿನ್ನೆ ನಾನು ಹಾಕಿದ್ದೆ ಸಾಮಾಜಿಕ ಜಾಲತಾಣದಲ್ಲಿ, ಎಲ್ಲಿ ನಾವೆಲ್ಲ ಹೋಗ್ತೀವಿ ನಾವು ಮುದ್ಗೆ ಹಾಕ್ಬೇಕಂತೆ, ನಮ್ಮ ಮನೆಗೆ 4ನೇ ತಾರೀಕು ಮುದ್ಗೆ ಬರ್ತದಂತೆ, ಮತ್ ನಾವ್ ಏನೇ ಮಾಡಿದ್ರು ಅದಕ್ಕೆ ವಿರೋಧ ಮಾಡ್ಬೇಕಂತೆ. ಬಿಜೆಪಿ ಟೂಲ್ ಕಿಟ್ ಈಗಾಗಲೇ ಪ್ರಾರಂಭ ಆಗಿದೆ ನಿನ್ನೆಯಿಂದ. ಅದ್ ಯಾಕೆ 31st ಬಿಟ್ರು ಏನೋ ನ್ಯೂ ಇಯರ್ ಪಾರ್ಟಿಗೆ ಇರಬೇಕು. ಅವ್ರ ವೀಕೆಂಡ್ ರಾಜಕಾರಣಿಗಳು, ವೀಕ್ ಡೇ ರಾಜಕಾರಣಿಗಳು ಇವರೆಲ್ಲರೂ. ಈಗ ಇವ್ರು ಕಲಬುರಗಿಗೆ ಬರ್ತಾ ಇದಾರಲ್ಲ, ಇದಕ್ಕೆಲ್ಲ ಉತ್ತರ ಕೊಟ್ಟು ಬರ್ಲಿ. ಮಣಿಕಂಠ ರಾಠೋಡಿ ನಾನು ಅವ್ರ ಪಾರ್ಟಿನಲ್ಲಿ ಇದನ್ನ ಇಲ್ಲ, IPL ದಂಧೆ ಯಾರು ನಡೆಸ್ತಾ ಇರೋದು, ಅವ್ರ ಕೇಸ್ ಏನಾಗ್ತಾ ಇವೆ. ಮತ್ತೆ ನನಗೆ ಬಿಜೆಪಿ ಅವರು ನೋಡಿದ್ರೆ ಯಾಕೆ ನನಗೆ ಅಯ್ಯೋ ಅನಿಸ್ತದೆ ಅಂದ್ರೆ, ಪಾಪ ಕಲಬುರಗಿನಲ್ಲಿರ್ಬೋದು, ಇಲ್ಲಿರ್ಬೋದು, ಈ ಡ್ರಾಮಾ ಸೇನೆಗಳನ್ನ ಮುಂದೆ ಮಾಡ್ಬಿಟ್ಟು ಅಂತ ಅಧ್ಯಕ್ಷರಿಗೆ ಮುಂದೆ ಮಾಡ್ಬಿಟ್ಟು ರಾಜಕೀಯ ಮಾಡ್ತಾ ಇದ್ದಾರೆ. ಇವರಲ್ಲಿ ಯಾವುದೇ ರೀತಿಯಾದಂತ ಸಾಮರ್ಥ್ಯ ಇಲ್ಲ ಅಂತ ಬಹಳ ಎತ್ಕಾಡುತ್ತೆ. ಇಲ್ಲಿ AJP, YJP, BJP ಇದ್ರೆ ಅಲ್ಲಿ ಒಂದು ಡ್ರಾಮಾ ಸೇನೆಗಳದೆಲ್ಲ ಇವೆ ನಮ್ಮ ಭಾಗದಲ್ಲಿ. ಅಲ್ಲಿ ಬಿಜೆಪಿ ಏನು ನಡೆಯಲ್ಲ, ಅವರೆಲ್ಲ ಏನ್ ಹೇಳ್ತಾರೆ, ಅವರೆಲ್ಲ ಏನ್ ತಾಳ ಹಾಕ್ತಾರೆ ಅದಕ್ಕೆ ಕುಣಿತಾರೆ ಇವರೆಲ್ಲ. ಆದ್ರಿಂದ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇನ್ನ ಕೆಲವು ದಾಖಲೆಗಳು ಬರ್ತವೆ ಹೊರಗಡೆ, ಬಂದಾಗ ತನಿಖೆನೂ ಆಗ್ಲಿ. ಏನು ಸಾರ್ವಜನಿಕ ವಲಯದಲ್ಲಿ ಏನ್ ದಾಖಲೆಗಳು ಸಂಗ್ರಹಣೆ ಮಾಡ್ತಾ ಇದ್ರೆ ಅದನ್ನು ಹೊರಗೆ ಬರಲಿ. ಬಿಜೆಪಿ ಅವರಿಗೆ ಈ ವಿಚಾರದಲ್ಲಿ ಅವಮಾನ ಆಗೋದು ಖಂಡಿತ, ನಾನು ಬರ್ಕೊಡ್ತೀನಿ. ಈಗ 1 ವಾರ ಆಗ್ತಾ ಬಂತು, ಯಾವುದೇ ರೀತಿಯಾದಂತ ಒಂದು ದಾಖಲೆ ಕೊಟ್ಟಿಲ್ಲ, ಪುರಾವೆ ಕೊಟ್ಟಿಲ್ಲ, ಬರೇ ಮೀಡಿಯಾ ಮುಂದೆ ಬಂದು ಮಾತಾಡೋದೇ ಹೊರತು ಒಂದು ಅವ್ರ ಹತ್ರ ದಾಖಲೆಗಳಿಲ್ಲ. ನಾವು ದಾಖಲೆಗಳನ್ನ ನಾವು ಕೊಡ್ತಾ ಇದ್ದೀವಿ. ನಾನು ಹೇಳ್ತಾ ಇದ್ದೀನಲ್ಲ, ಇದರಿಂದ ಅವರಿಗೆ ಇನ್ನ ಹೆಚ್ಚು ಅವಮಾನ ಆಗೋದು ಹೊರತು ಇದರಿಂದ ಯಾವುದೇ ರೀತಿ ಸರ್ಕಾರಕ್ಕೆ ಇದು ಮಾಡೋದು. ನಾವು ಮೊದಲನೇ ದಿನದಿಂದ ಒಂದು ಮಾತು ಹೇಳ್ತಾ ಇದ್ದೀನಿ, ಸಚಿನ್ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡೋದು ಸರ್ಕಾರ ಜವಾಬ್ದಾರಿ ಆಗಿದೆ. ಅದನ್ನ ಬಹಳ ಗಂಭೀರವಾಗಿ ನಾವು ತಗೊಂಡಿದ್ದೇವೆ. ರೈಲ್ವೆ ಪೊಲೀಸಿಂದ ಈಗಾಗಲೇ CIDಗೆ ಮೊನ್ನೆ ಹಸ್ತಾಂತರ ಆಗಿದೆ. ಅವರು ಕೂಡ ಏನೇನ್ ಮಾಹಿತಿಗಳನ್ನ ಸಂಗ್ರಹಣೆ ಮಾಡ್ಬಿಟ್ಟು ಆರೋಪಿಗಳಿಗೆ ಯಾವಾಗ ಕಳಿಸ್ಬೇಕು, ಏನ್ ಮಾಡ್ಬೇಕು ಅಂದ್ಬಿಟ್ಟು ಕೂಡ ಅವರು ರೂಪರೇಷೆ ಹಾಕೊಂತ ಇದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅವರಿಗೆ ಆ ಸಾವಿಗೆ ನ್ಯಾಯ ಕೊಡಿಸೋದು ಅಂದ್ರೆ ಪಾರದರ್ಶಕವಾಗಿ ತನಿಖೆ ಮಾಡಿಸೋದು, ಮತ್ತೆ ಅದೇನಿದೆ ನ್ಯಾಯಯುತವಾಗಿ ಆ ಕುಟುಂಬಕ್ಕೆ ಹೇಳೋದು ಮಾಡೋದಿರ್ಬೋದು, ಅದು ನಾವು ಮಾಡ್ತೀವಿ. ಅವರ ಕುಟುಂಬದ ಜೊತೆ ನಾವು ಇದ್ದೇವೆ. ಅವರು ಇನ್ನ ಈ ಒಂದು ಶಾಕ್ ಇಂದ ಹೊರಗೆ ಬಂದಿಲ್ಲ ಅಂತ ನಾನು ಕೇಳ್ಪಟ್ಟಿದ್ದೇನೆ. ಆದ್ರಿಂದ ಅವ್ರು ಯಾವಾಗ ಹೇಳ್ತಾರೆ ಅವರಿಗೆ ತಕ್ಕಂಗೆ ಪರಿಹಾರ ಇರ್ಬೋದು, ಮತ್ತೆ ಬೇರೆ ಇನ್ನಿದ್ರೆ ಏನಾದ್ರೂ ಸಹಕಾರ ಇದ್ರೆ ಅದನ್ನ ನಾವು ಮಾಡ್ತೀವಿ. ಅದನ್ನ ಖಂಡಿತವಾಗಿ ನಾವು ಬದ್ಧರಾಗಿದ್ದೇವೆ ಅಂತ ನಾನು ಹೇಳಿಕ್ ನಾನು ಬಯಸ್ತಾ ಇದ್ದೀನಿ. ಹಿಂದಿನ ಬಿಜೆಪಿ ಸರ್ಕಾರ ತರ ಸುಮ್ಮನೆ ರಾಜಕೀಯ ಮಾಡಕ್ಕಲ್ಲ, ನಮ್ದು ಜವಾಬ್ದಾರಿ ಇದೆ. ನ್ಯಾಯ ಕೊಡಿಸೋದು ಜವಾಬ್ದಾರಿ ಇದೆ, ಮತ್ತೆ ಪರಿಹಾರ ಕೂಡ ಕೊಡಿಸೋದು ನಮ್ಮದೇ ಜವಾಬ್ದಾರಿ ಆಗಿದೆ ಅಂತ ತಮ್ಮ ಮುಖಾಂತರ ನಾನು ಹೇಳಕ್ ನಾನು ಬಯಸ್ತಾ ಇದ್ದೀನಿ. ನಾನು ಕೇಳಿರುವ ಪ್ರಶ್ನೆಗಳಿಗೆ ಬಿಜೆಪಿಯವರು ನೇರವಾಗಿ ಲಾಜಿಕ್ ಆಗಿ ಉತ್ತರ ಕೊಡಲಿ. ಥ್ಯಾಂಕ್ ಯು. ಸಚಿನ್ ಗುತ್ತಿಗೆದಾರ ಆಗಿದ್ದ ಸರ್? ಯಾಕಂದ್ರೆ ಅವ್ರ ಪ್ರಶ್ನೆ ಕುಟುಂಬಸ್ಥರು ಹೇಳಿದ್ದಾರೆ ಸಚಿನ್ ಗುತ್ತಿಗೆದಾರ ಅಂತ ನಾವೆಲ್ಲೂ ಹೇಳಿಲ್ಲ ಅಂತ. ನೋಡಿ, ಪ್ಲೀಸ್ ಡೋಂಟ್ ಕೋಟ್ ಮೀ. ಅಂದ್ರೆ ನನ್ನ ಮಾಹಿತಿ ಪ್ರಕಾರ ಅವರು 24-25 ವರ್ಷ ಅಷ್ಟೇ ಹುಡುಗಂಗೆ. ಆಮೇಲೆ ಅವನು
ಯೂನಿಟಿ ಇನ್ಫ್ರಾ ಬಿಲ್ಡ್ ಅಂದ್ಬಿಟ್ಟು ಒಂದು ಕಂಪನಿನಲ್ಲಿ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ಅಥವಾ ಡಿಸೈನ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾರೆ. ಅವನೇ ಹೇಳ್ತಾರೆ. ಸೊ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಿರ್ಬೋದು ಅಂದ್ರೆ ಅವರು ಕಂಪನಿ ಥ್ರೂ ಕೆಲಸ ಮಾಡಿಸ್ಬೇಕು ಅಂತ ಏನಾದ್ರು ಆಶೆ ಇರ್ಬೋದು ಅವರ. ಯಾಕಂದ್ರೆ ಗುತ್ತಿಗೆದಾರರ ಸಂಘದವರು ಅವ್ರದ್ದು ಯಾವುದೇ ಒಂದು ರಿಜಿಸ್ಟ್ರೇಷನ್ ನಮ್ಮ ಹತ್ರ ಇಲ್ಲ, ಬೀದರ್ನಲ್ಲೂ ಇಲ್ಲ, ಕಲಬುರಗಿನಲ್ಲೂ ಇಲ್ಲ, ಬೇರೆ ಜಿಲ್ಲೆನಲ್ಲೂ ಕೂಡ ನಾವು ತಿಳ್ಕೊಂಡಿದೀವಿ. ನಮ್ಮಲ್ಲಿ ಅವ್ರ ನೋಂದಣಿ ಆಗಿಲ್ಲ ಅಂತಾನೆ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಯಾರು ಗುತ್ತಿಗೆದಾರರು, ಕ್ಲಾಸ್ 3 ಯಾರು, ಕ್ಲಾಸ್ 2 ಯಾರು, ಕ್ಲಾಸ್ 1 ಯಾರು ನಮ್ಗೆ ಗೊತ್ತಾಗೋದಿಲ್ಲ ಅಲ್ಲ, ಅಂಟಿಲ್ ಅನ್ಲೆಸ್ ದೇ ಆರ್ ಡೂಯಿಂಗ್ ಸಮ್ ವರ್ಕ್. ಸೊ ಅದಾಗಲೇ ಸ್ಪಷ್ಟವಾಗಿ ಗುತ್ತಿಗೆದಾರ ಸಂಘ ಹೇಳಿದ್ದಾರೆ. ಸರ್, ಈಗ ಬಿಜೆಪಿ ಹೋರಾಟ ಅಥವಾ ಹೇಳಿಕೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.